ಯಾವುದೋ ಹುಡುಗಿ ನೋಡ ಚೆನ್ನಾಗಿರೋದು ಕೊಟ್ಟುಂಡೆ ವ್ಲಾಗ್ನ ಎಲ್ಲರೂ ನೋಡ್ತಾರೆ. ನಮ್ಮ ಸಿಸ್ಟರ್ ಮದ್ವೆಗಿಂತ ಮುಂಚೆ ನಮ್ಮ ಅಮ್ಮನ ಫೋಟೋ ನೋಡ್ಬಿಟ್ಟಿದ್ರೆ ನೀವು ಇವ್ರಾ ಅಂತಂತಿದ್ರಿ ಗೈಸ್. ಬಾಯ್. ಮೊದಲು ಮನೇಲಿ ಬಿದ್ದಿದೆ ಅಪ್ರಯೋಜಕಂತ ನಮ್ಮ ಮನೇಲಿ ಭಾಳ ಬೈದ್ರು ಗೈಸ್. ಎಷ್ಟಂತಂದ್ರೆ ಒಂದಿನ ನಮ್ಮ ತಂದೆಯವರು ಚೈನ್ ಎಲ್ಲ ತಗೊಬಂದಿದ್ರು, ಅಂದ್ರೆ ಈಚೆ ಕಟ್ಟಾಕೋ ಗೇಟ್ಗೆ ಅದನ್ನಾರ ಮಾಡ್ಲಿ ಅಂತ. ಕಣ್ಣೀರಾಕ್ಸ್ಬೇಡ ವಿಕ್ಷಣ ನೀನ್ ನನ್ಗೆ. ಅದು ಹುಡುಗಿರುತ್ತಾನೆ ನಿನಗಲ್ವಲ್ಲ. Hello guys, welcome back to my YouTube channel. Actually guys, I am not available from so many days because ಯಾಕೆ ಅಂತಂದ್ರೆ ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಮೊದಲು ಮನೇಲಿ ಬಿದ್ದಿದೆ ಅಪ್ರಯೋಜಕಂತ ನಮ್ಮ ಮನೇಲಿ ಭಾಳ ಬೈದ್ರು ಗೈಸ್. ಎಷ್ಟಂತಂದ್ರೆ ಒಂದಿನ ನಮ್ಮ ತಂದೆಯವರು ಚೈನ್ ಎಲ್ಲ ತಗೊಬಂದಿದ್ರು, ಅಂದ್ರೆ ಈಚೆ ಕಟ್ಟಾಕೋ ಗೇಟ್ಗೆ ಅದನ್ನಾರ ಮಾಡ್ಲಿ ಅಂತ. ನಾಯಿಗಿಂತ ಕಡೆಯಾಗಿ ನೋಡಿದ ಕಾರಣ ಕಡೆದಾಗಿ ನಾನು ಡಿಸಿಷನ್ ತಗೊಂಡು ಇದಕ್ಕೆ ಹೋದೆ. ನಮ್ಮ ತಾಯಿ ಅವ್ರ ಹಿಂದೆ ಕುತ್ಕೊಂಡು ಸೈಲೆಂಟ್ ಆಗೋರೆ ಅನ್ಕೋಬೇಡಿ, ಅವ್ರಂತೂ ಬೈದೇ ಇರೋ ಮಾತಿಲ್ಲ. ಯಾವ್ದು ಹೊಡಿದಾರ ಐಟಮ್ ಇಲ್ಲ, ಎಲ್ಲ ಐಟಮ್ ಅಲ್ಲೂ ಹೊಡೆದಿದ್ದಾರೆ. ಇವ್ನು ಹೇಳ್ತಿರೋದ್ರಲ್ಲಿ 1% ಕೂಡ ಸತ್ಯನೂ ಇಲ್ಲ. ನಾವ್ ಯಾರು ಇವನು ಕೂಡ ಸಮಯ ಇಲ್ಲ. ಆಕ್ಚುಲಿ ಈ ತರ ಮಾಡ್ಬೇಕಾಗಿತ್ತು ಅವರು. ಪಾಪನ್ ತರ ನೋಡ್ಕೊಂಡಿದೀವಿ. ಹಿಂಗ್ ಮಾಡೇ ನಾನು ಸೋಂಬೇರಿ ಬಿದ್ದಿದ್ದು. ಸೊ ಏನಂತಂದ್ರೆ ಗೈಸ್, ಏನಂತಂದ್ರೆ ಯಾರು ಮನೇಲಿ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋಬೇಡಿ. ಇದನ್ನೇ ನಾನು ಮೆಸೇಜ್ ಮುಡ್ಸಕ್ ಹೋಗಿದ್ದು. ಅದಕ್ಕೆ ನೋಡಿ ಈಗ ಕೆಲ್ಸಕ್ಕೆ ಸೇರ್ಕೊಂಡೆ. ಆಕ್ಚುಲಿ ಸುಖ ಇದು ತಿಳಿಸಿ ಬೆಳೆಸಿ. ಹೌದು ಹೌದು ಹೌದು. ಕಿಂಗ್ ಕಿಂಗ್ ಇಲ್ಲ ಅಂತಂದ್ರೆ ಈ ತರ ಆಗುತ್ತೆ. ಹೌದು. ಸೊ ದಟ್ ಈ ಲಾಗ್ನ ಈ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್. ಧನ್ಯವಾದಗಳು. ಇವಳು ಏನು ಮಾತಾಡಲ್ಲ ಅಂತ ನನಗೂ ಗೊತ್ತಿಲ್ಲ, ನಾನೇ ಆಕ್ಚುಲಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಚೇಂಜ್ ಅವರ್ ಮಮ್ಮಿ ಸ್ಯಾರಿ. ನಮ್ಮ ಮಮ್ಮಿ ಹೆಂಗೆ ಅಂದ್ರೆ ಈಗ ವಯಸ್ಸು ಹುಡುಗಿ ಅನ್ಕೊಂಡ್ಬಿಟ್ಟವಳೆ. ಎಷ್ಟೇ ಚೆನ್ನಾಗಿರೋ ಸೀರೆ ತಗೊಬಂದ್ರು ಮನ್ಸಿಂದ ಒಪ್ಕೊಳ್ಳಲ್ಲ. ಗಿಫ್ಟ್ ಅಂತ ತಗೊಬಂದ್ರು ನಂಗೆ ಬೇಡ ಅಂತಾನೆ ಕೊಡ್ತಾರೆ. ಯಾರು ನಿಮ್ಮ ಮುಂದಿನ ಈ ತರ ಮಾಡ್ತಾರ ಹೇಳಿ? ಮಾಡಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಮೊದಲು ಪೆಟ್ರೋಲ್ ಹಾಕ್ಸ್ಬೇಕು. ಈಗ ಹೊರಡ ಅರ್ಜೆಂಟಲ್ಲಿ ನಾವು ಪೆಟ್ರೋಲ್ ನೋಡ್ಕೊಳ್ದೇನೆ ಬಂದಿರೋ ಕಾರಣ ನಮ್ಮ ಅಣ್ಣ ನಮ್ಮನ್ನ ನಿಲ್ಲಿಸ್ಬಿಟ್ಟು ಬಂಕಿಗೆ ಹೋಗೋನೆ, ನಿಮ್ಮಿಬ್ರು ಏರ್ಕೊಂಡು ನಾವು ಹೋಗೋಕ್ಕಾಗಲ್ಲ ಬಂಕ್ ತನಕ ಅಂದ್ಬಿಟ್ಟು. ಸೊ ನಾವಿಬ್ರು ವೇಟ್ ಮಾಡ್ತಿದ್ವಿ. ನಾವಿಬ್ರು ಅಷ್ಟು ದಪ್ಪ ಇದ್ದೀವಿ ಗೈಸ್. ಹೇಳಿ. ನಾನು 3/4 ಕ್ವಿಂಟಲು, ಇವಳು ಕಮ್ಮಿ, ಅರ್ಧಕ್ಕೂ ಕಮ್ಮಿ. ಏನಿಲ್ಲ, ಅರ್ಧ ಇದ್ದೀನಿ ಅನ್ಕೋ. ಇಲ್ಲ, ಅವಮಾನ ಮಾಡ್ತವ್ರೆ ನನಗೆ. ಆದ್ರೂ ಮನ್ಸಿಗೆ ತಗೊಳ್ಳಲ್ಲ. ನಾನು ಇರೋಷ್ಟು ಸಾಕು ನನಗೆ. ನೋಡಿ ನಮ್ಮಮ್ಮ ಮದ್ವೆಗಿಂತ ಮುಂಚೆ ನಮ್ಮ ಅಮ್ಮನ ಫೋಟೋ ನೋಡ್ಬಿಟ್ಟಿದ್ರೆ ನೀವು ಇವ್ರಾ ಅಂತಂತಿದ್ರಿ ಗೈಸ್. ಅಷ್ಟು ಸಣ್ಣ ಕೋರೆ ಅವಳೆ ಕಡ್ಡಿ ಥರ. ನಾನೇ ಕಡ್ಡಿ ಅಂದರೆ ನನಗಿಂತ ಇನ್ನೂ ದೊಡ್ಡ ಕಡ್ಡಿ ಥರ ಇದ್ರು ನಮ್ಮಮ್ಮ. ಎಲ್ಲರೂ ಅಷ್ಟು ಇಷ್ಟು ಉದ್ದ ಮಕ್ಕಳಾದ್ಮೇಲೆ ನಾನು ಇಷ್ಟು ದಪ್ಪ ಆಗೋದು ಬೇಡವಾ? ಆಗಬೇಕು ತಾನೇ? ಆಗಬೇಕು. ಹೌದು, ಅದಕ್ಕೆ ಆಗಿದ್ದೀನಿ ಅಲ್ವಾ? ಅಷ್ಟು ತೋರ್ಸಮ್ಮ, ಸೀರೆ ತೋರ್ಸಮ್ಮ. ನೋಡಿ ಇಷ್ಟು ಚೆನ್ನಾಗಿರೋ ಸೀರೆನ ಬಿಟ್ಬಿಟ್ಟು ಮಗಳೇ ಹಳೆ ಕಾಲದ ಧಾರೆ ಸೀರೆ ಇದ್ದಂಗೆ ಐತೆ ಅಂತ ಅಂದ್ಬಿಟ್ಟು ಬೈತವ್ರೆ ನಮ್ಮಮ್ಮ. ಚೆನ್ನಾಗೇ ಐತೆ ಆ್ಯಕ್ಚುಲಿ. ಅದು ಇವ್ರನ್ನ ಒಪ್ಸೋದು ತುಂಬ ಕಷ್ಟ. ನಮ್ಮ ಅಕ್ಕನೂ ಹಂಗೆ ಬದಲು ಅಲ್ಲೇ ಆಂಟಿನ ಒಪ್ಸೋದು ಕಷ್ಟ ಕಣೆ, ನೀನು ಹೋಗಿ ತಗೊಬಂದಿದ್ಯಲ್ಲ ಅವ್ರಿಗೆ ಸೀರೆನ ಅಂತ ಬೈದ್ಲು. ಆದ ಕಾರಣದಿಂದ ಹೋಗ್ತಾ ಇದ್ದೀವಿ. ಪ್ಲಸ್ ಇನ್ನೊಂದೇನು ಅಂದರೆ ನಮ್ಮ ಅಪ್ಪ ನಮಗೆ ಗೌರಿ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತವ್ರೆ. ಅವರೇ ಬರ್ತೀನಿ ಅಂತಂದ್ರು. ಇದಾಗಿ ಹೋಗ್ತಾ ಇದೀವಿ. ಅವರೇ ಬರ್ತೀನಿ ಅಂದರು. ಆಮೇಲೆ ಬೇಡ, ಆ ಕಡೆ ಎಲ್ಲ ಪೊಲೀಸ್ ಇರ್ತಾರೆ, DL ಇಲ್ಲ, ನನ್ನ ಹತ್ರ ಬರೋಲ್ಲ ಅಂದ್ಬಿಟ್ಟು ಮನೇಲೆ ಉಳ್ಕೊಂಡ್ರೆ ನಾವು ನಮ್ಮ ಅಣ್ಣನೇ ತಕ ಬಂದ್ವಿ. ಇಷ್ಟೇ. ನಮ್ಮ ಅಣ್ಣ ಬಂದ ತಕ್ಷಣ ಹತ್ಕೊಂಡು ಹೋಗ್ತೀವಿ ನಾವು. ಹೌದು. ಏರಿಯಾದಲ್ಲಿರೋ ಚಾಮುಂಡಿ ವನ ಇದೆ. ಕೈ ಮುಕ್ಕಳಿ ಎಲ್ಲರೂ. ಚಾಮುಂಡಯ್ಯ ತಾಯಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ, ನೀವು ಆಶಿಸಿ. ನಮ್ಮ ಅಣ್ಣ ಬಂದಾಗ ವಿಕಿರಣ ಮೈಕಲ್ ಕೇಳಿಸ್ತಿರುತ್ತೆ. ಬಂದ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಮಮ್ಮಿಗೆ ಎಕ್ಸ್ಚೇಂಜ್ ಮಾಡಿಬಿಟ್ರೆ ಸಾಕು ಕಣಪ್ಪ ಅನ್ನೋ ಒಂದು ಇದರಲ್ಲೇ ಒಯ್ತೈತೆ. ಹೋಗ್ಲಿ. ಅಗೇನ್ ವಿ ಆರ್ ಬ್ಯಾಕ್ ಟು ಯುವರಾಜ ಸಿಲ್ಕ್ ಹೌಸ್. ಹೋಗಿ ಮಮ್ಮಿ. ಅಣ್ಣ ಬರಲಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಅದ್ರ ಪ್ರಯುಕ್ತ ಒಂದು ರೀಲ್ಸ್ ನೋಡಿದೆ ಗೈಸ್. ಅದ್ರಲ್ಲಿ ಏನು ಬರ್ದಿತ್ತು ಅಂತಂದರೆ, ಕೃಷ್ಣ ಬೇಕಾದರೆ ತಪ್ಪು ಮಾಡಿದ್ರು ಕ್ಷಮಿಸ್ತಾನಂತೆ, ಆದರೆ ಹುಡುಗಿರು ಕಣ್ಣೀರು ಹಾಕೋದನ್ನ ಮಾತ್ರ ಕ್ಷಮಿಸಲ್ವಂತೆ. ಸೊ ಹುಡುಗಿರಿಗೆ ಕಣ್ಣೀರು ಹಾಕ್ಸ್ಬೇಡ ವಿಕಿರಣ ನೀನು ನನಗೆ. ಅದು ಹುಡುಗಿರಿಗೆ ತಾನೇ ನಿನಗಲ್ವಲ್ಲ. ವಿಕಿರಣ ನಾನು ಹುಡುಗಿ.
ಮಾಮ್ ಬಾ ಮಾಮ್. ಒಂದು ಪಕ್ಷ ನನ್ನನ್ನು ಒಪ್ಪಿಸ್ಬೋದು ಗೈಸ್, ನಮ್ಮ ಅಮ್ಮನ್ನ ನಿಜ ಒಪ್ಸೋಕ್ಕಾಗಲ್ಲ. ಪಾಪ ನಮ್ಮ ಅಣ್ಣ ತಲೆ ಕೆಡಿಸ್ಕೊಂಡು ನಿಂತವನೆ ಯಾವುದನ್ನ ನೋಡೋದು ಅಂತ. ಹಾಕೊಂಡು ಹಿಂಗೆ ನೋಡ್ಬೋದು. ದೀಪು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀವಿ, ದೀಪು ಗೊತ್ತೇ ಇಲ್ಲ ಅನ್ನೋ ಥರ ನಾನು ವಿಡಿಯೋ ಮಾಡ್ತಾರೆ. ಚೆನ್ನಾಗಿ ಕಾಣಿಸುತ್ತೆ. ಅವಾಗಲೇ ಹೇಳಿದ್ನಲ್ಲ ಚೆನ್ನಾಗಿ ಕಾಣಿಸ್ತದೆ ತಪ್ಪ. ಇದಕ್ಕೆ ಬ್ಲೌಸ್ ಯಾವ್ದು ಬರುತ್ತೆ? ಹಾಂ, ಇದು ವೈಟೇ ಬಿದ್ದು ಬಿಲ್ಲಿಂಗ್ ತನಕ ಕರ್ಕ ಬಂದಿದ್ದೀನಿ ಗೈಸ್. ನಾನು ನಮ್ಮಣ್ಣ ಇಬ್ಬರು ಕಷ್ಟ ಪಡ್ಕೊಂಡು ಬಂದಿದ್ದೀವಿ. ಬಿಲ್ ಮಾಡ್ತಾರೆ. ಮನೆಗೆ ಹೋಗೋಷ್ಟರಲ್ಲಿ ಇನ್ಯಾವ ಥರ ಮನ್ಸು ಚೇಂಜ್ ಮಾಡ್ತಾರೋ ನಮ್ಮಮ್ಮ ಇನ್ನೂ ಗೊತ್ತಿಲ್ಲ ನಮಗೆ. ಅಬ್ಬಾ, ಧನ್ಯವಾದಗಳು ಮಮ್ಮಿ. ಗೈಸು, ಕೊನೆಗೂ ನಮ್ಮದು ಶಾಪಿಂಗು ಮುಗಿಸ್ಕೊಂಡು ಇಷ್ಟು ತಗೊಂಡು ಹೋಗ್ತಾ ಇದ್ದೀವಿ. ಇವನ್ನ ಸುಮ್ಮನೆ ಕರ್ಕೊಬರೋದು ಅಣ್ಣ ಅಂತ ದಂಡ್ಪಿಂಡಕ್ಕೆ. ಪಾಪ ತಂಗಿ ಇಲ್ಲಿ ತೂಕ ಹಿಡ್ಕೊಬತ್ತವಳೆ. ಈಸ್ಕೊಳವ ನಮ್ಮ ಮ್ಯಾನರಿಸಮ್ಮು ಸೆನ್ಸು ಏನೂ ಇಲ್ಲ. ಗಾಡಿ ತಗೊಂಡು ಬಂದ್ರೆ ಇಲ್ಲೇ ಆಗುತ್ತೆ. ಥ್ಯಾಂಕ್ ಯು ಗೈಸ್, ಬಾಯ್. ನಾನು ಆಮೇಲೆ ಸಿಗ್ತೀನಿ. ಅವ್ನು ಗಾಡಿ ಎತ್ಕೊಂಡು ಬರ್ತಾನೆ, ನಾವು ಮತ್ತೆ ಸಿಗ್ತೀವಿ ನಿಮಗೆ. ದಸರಾನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಈ ರೋಡು ಝೂ ರೋಡು ಸ್ವಲ್ಪ ರಶ್ ಥರ ಇದೆ. ಇನ್ನು ದಸರಾ ಸ್ಟಾರ್ಟ್ ಆಗೋದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವು ಇಲ್ಲಿ ಓಡಾಡಂಗೆ ಇಲ್ಲ ಅನಿಸುತ್ತೆ ಅಲ್ವಾ ವಿಕೇಣ? ಹೌದು ಹೌದು. ಹೊಟ್ಟೆ ಹಸ್ವಾಯ್ತಿತ್ತು ಅಂತಂದ್ಬಿಟ್ಟು ಗೋಬಿ ತಿನ್ನೋಕ್ಕೆ ಬಂದಿದ್ದೀವಿ ನಾವು ನಮ್ಮ ಮಮ್ಮಿನ. ವಿಕೇಣ ಇದ್ರಲ್ಲಿ ಬೇಡ ಬೇಡ ಅಂದ್ರೆ ನಿನ್ನ ತೋರಿಸ್ತಿದ್ದೀನಿ, ಮಾತಾಡೋ. ಮತ್ತೆ ಅವನು ಯಾಕೋ ಮಾತಾಡೋ ಮನ್ಸಲ್ಲಿಲ್ಲ. ಹೊಟ್ಟೆ ಹಸಿತಾ ಇದೆ ಗೈಸ್, ಮಾತಾಡಿದ್ರೆ ಬಾಯಿ ನೆಂಜಲು ಬರ್ತಿದೆ, ಬಾಯಿ ನೀರು ಬರ್ತೈತೆ ಅದಕ್ಕೆ. ಎಲ್ಲಿ ಅಂದರೆ ಮಾಲ್ ಆಫ್ ಮೈಸೂರು ಆಪೋಸಿಟಲ್ಲಿ ತಿಂತಾಯಿದ್ದೀವಿ. ತಿನ್ನಬೇಕು ಅಂತ ಆಸೆ ಆಗ್ಯಾನೋ ನಾನೇ ಕರ್ಕೊಂಡೋಗಿದ್ದು, ಆದರೆ ನಾನು ತಿನ್ನಲಿಲ್ಲ ಅಲ್ವಮ್ಮ? ಇವರೆಲ್ಲ ತಿನ್ನಲ್ಲ ಅದು. ಇದು ಡಾಗಿ ಏನು ತಿನ್ನಲ್ಲ. ಆಸೆಯಾಗಿ ಕರ್ಕೊಂಡು ಹೋಗ್ತೀನಿ, ಆದರೆ ಮುಂದೆ ಬಂದರೆ ತಿನ್ನೋಕ್ಕಾಗಲ್ಲ. ನಾನು ಏನು ಮಾಡಲಿ? ಏನೂ ಮಾಡೋಕ್ಕಾಗಲ್ಲ. ನಂಗೆ ಎಷ್ಟು ಸಾಲುತ್ತೋ ಅಷ್ಟೇ ತಿನ್ನೋದು. ಮನೆಗೆ ಹೊರ್ತೀವಿ, ಸೊಪ್ಪು ತರೋಕ್ಕೆ ಅಂಗಡಿಗೆ ಬಿಟ್ಬಿಟ್ಟು ನಾವು ಜುಡಿಯೋಗೆ ಹೋಗ್ತಾಯಿದ್ದೀವಿ ಗೈಸ್. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಸ್ಯಾಟರ್ಡೆ, ಆದರೆ ನಾನು ತಿನ್ನಲ್ಲ. ನಾನು ಬೇಳೆ ತಿಂತೀನಿ, ಅವ್ರು ಮೂಳೆ ತಿಂತಾರೆ. ಬಾಯ್. ಈ ಕೂದಲು ಸರಿ ಮಾಡ್ಕೊಳ್ಳೋದು, ಮುಖ ಸರಿ ಮಾಡ್ಕೊಳ್ಳೋದು, ಇದೆಲ್ಲ ಮಾತ್ರ ಬಿಡೋದೇ ಇಲ್ಲ. ಏಯ್ ವಿಕೇಣ, ನಿಂದು ಮ್ಯಾನರಿಸಮ್ ಐತಲ್ಲ, ಕೂದಲು ಸರಿ ಮಾಡ್ಕೊಳ್ಳೋದು ಮಾಡ್ಕೊಪ್ಪ. ಹಾಂ, ಒಬ್ಬ ಕರಿಸುದ್ರ ಬಾ. ಎರಡು ವರ್ಷ ಜೂನಿಯರ್ಸ್ಗಳು ಆ ಕಡೆ ಹೋಗ್ತಿದ್ಯಾ? ಬಾರೋ, ಹುಡುಗರ್ದು ಈ ಕಡೆ ಇರೋದು, ನಾನು ಆ ಕಡೆ ಎಲ್ಲ ಹೋಗಲ್ಲ. ಆಮೇಲೆ ನನಗೂ ತಗೋಬೇಕು ಅನ್ಸುತ್ತೆ. ಯಾವ್ದೋ ಹುಡುಗಿ ನೋಡ ಚೆನ್ನಾಗಿರೋದು ವ್ಲಾಗ್ನ ಎಲ್ಲರೂ ನೋಡ್ತಾರೆ. ನಮ್ಮ ಸಿಸ್ಟರ್ ನಮ್ಮಪ್ಪ ನಮಗೆಲ್ಲ ಕೊಡ್ಸಿದ್ರು ಅಂತ ಅಂದ್ಬಿಟ್ಟು ಇವ್ನಿಗೆ ಯಾರು ಕೊಡ್ಸಲ್ವಲ್ಲ, ಅದಕ್ಕೆ ನಾನು ಕೊಡ್ಸಕ್ಕೆ ಕರ್ಕೊಬಂದೆ. ಅವನಿಗೆ ಏನಾದರೂ ಇಷ್ಟ ಬಂದರೆ ತಗೋವಿಕೇಣ ಅಂತ ಅಂದ್ಬಿಟ್ಟು. ಇಷ್ಟ ಆದರೆ ತಗೋತಾನೆ, ಇಲ್ಲಾಂದರೆ ಕರ್ಕೊಂಡು ಹೋಗ್ತೀನಿ ಮನೆಗೆ. ಚೆನ್ನಾಗಿದಲ್ಲ ಇದು ಒಂಥರ. ತಗೋತೀನಿ ಅಂತ ಬಂದ್ಬಿಟ್ಟು ಮೂರು ತಗೊಂಡವನೆ. ಏನೂ ಮಾಡೋಕ್ಕಾಗಲ್ಲ. ಕೊಡ್ಸಿದ್ದೀನಿ ಅಂತ ಕರ್ಕೊಬಂದ್ಮೇಲೆ ಕೊಡಿಸ್ಲೇಬೇಕು. ಅಮಾಯಕನ ಥರ ಮುಖ ಮಾಡ್ಕೋಬೇಡ ವಿಕೇಣ, ನೀನು ಅಮಾಯಕ ಅಲ್ಲ. ಗೈಸ್, ನಾವು ಈ ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಆ್ಯಕ್ಚುಲಿ ಮೈಕ್ ಹಾಕಿಲ್ಲ, ಆದರೂ ಕಿರ್ಚಾಡ್ತಾ ಇದ್ದೀನಿ. ಇದು ನನ್ನ ಧ್ಯೇಯೋದ್ದೇಶವಾಗಿದ್ದು. ಅದೇನೇನು ಕನ್ನಡಗಳು ಮಾತಾಡ್ತೀಯೋ ನನಗೆ ಗೊತ್ತಿಲ್ಲ. ಶೂಸ್ ಕರೆಕ್ಟ್ ತೋರಿಸು. ಹಾಂ, ಸೊ ಇದು ನನ್ನ ತಂಗಿ ಕೊಡಿಸಿದ ಗಿಫ್ಟ್ಗಳು ಗಣಪತಿ ಹಬ್ಬಕ್ಕೆ. ಇವತ್ತಿನ ಶಾಪಿಂಗ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇವಳು ಈ ತರ ಶರ್ಟ್ ಎಲ್ಲ ಕೊಡಿಸ್ತೀನಿ ನೋಡಿ, ನನ್ನ ತರ ತಂಗಿ ದಯವಿಟ್ಟು ಎಲ್ಲ ಪ್ಲೀಸ್ ಕೊಡಿಸ್ತೀನಿ. ಇವನಿಗೋಸ್ಕರನಾದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು, ಬಾಯ್.